ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಸಮಗ್ರ ಸಾಮ್ರಾಟ್. ಇಂದಿನ ವಿಷಯ, ನಿಮಗೆ ಸೂಜಿ ಹಾಕೋದಕ್ಕೆ ಕಷ್ಟ ಆಗ್ತಿದೆಯಾ? ಸೂಜಿಗೆ ದಾರ ಹಾಕೋದಕ್ಕೆ ಕಷ್ಟ ಆಗ್ತಾಯಿದೆಯಾ? ಹಾಗಾದರೆ ಈ ವಿಡಿಯೋ ನೋಡಿ. ನಿಮಗೆ ಲೈಫ್ ಟೈಮ್ ಮತ್ತೆ ಏನೂ ಪ್ರಾಬ್ಲಮ್ ಬರಬಾರ್ದು. ಆ ಥರ ಒಂದು ಕಡೆಯಿಂದ ನಿಮಗೆ ಡೀಟೇಲಾಗಿ ಇದನ್ನು ಹೇಳ್ತಾ ಹೋಗ್ತೀನಿ. ಸೂಜಿನ ಯಾವ ಥರ ಹಾಕಬೇಕು, ಅದು ಹೇಗೆ ಹಾಕೋದು. ಟೇಬಲ್ ಟಾಪ್ ಮಿಷಿನಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಅದನ್ನು ಸೂಜಿ ಹಾಕೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿಷಿನ್ ಸ್ಟಿಚಿಂಗ್ ಬರೋದು, ಸ್ಟಿಚಿಂಗ್ ಬರೆದಿರೋದು ಎಲ್ಲವೂ ಕೂಡ ಮಷಿನ್ ನಿಮ್ಗೆ ಸೂಜಿ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಸೂಜಿಗೆ ಆಟೋ ಥ್ರೆಡ್ಡಿಂಗ್ ಮಾಡೋದು, ಅದು ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಯಾಕಂದರೆ ಅದಕ್ಕೆ ಒಂದು ಪೊಸಿಷನ್ ಅಂತ ಇದೆ. ಸೂಜಿನ ಯಾವ ಪೊಸಿಷನಲ್ಲಿಟ್ಟರೆ ಯಾವ ಥರ ಬರುತ್ತೆ, ಯಾಕೆ ಆ ಥರ ಇಲ್ಲಾಂದರೆ ಏನಾಗುತ್ತೆ. ಆ ಪಿನ್ನು ಸೂಜಿ ಆಟೋ ಥ್ರೆಡ್ಡರಲ್ಲಿ ಒಂದು ಸಣ್ಣ ಪಿನ್ ಬರುತ್ತೆ, ಅದು ತುಂಬ ಸ್ಮೂತ್ ಇರುತ್ತೆ. ನಮಗೆ ಕೈಯಲ್ಲಿ ಹಾಕೋದಕ್ಕೇ ಆ ಹೋಲ್ ಕಾಣಲ್ಲ, ಅಂಥದ್ರಲ್ಲಿ ಆ ಹೋಲಲ್ಲಿ ಹೋಗಿ ಆ ಉಕ್ಕು ಎಳ್ಕೊಂಡು ಆಚೆ ಬರುತ್ತೆ. ಅಂದರೆ ಇನ್ನೆಷ್ಟು ತಿನ್ನಿರುತ್ತೆ ಯೋಚನೆ ಮಾಡಿ. ಸ್ವಲ್ಪ ನೀವು ರಫ್ ಆ್ಯಂಡ್ ಟಫಾಗಿ ಹ್ಯಾಂಡ್ಲ್ ಮಾಡಿದ್ರೂ ಕೂಡ ಆ ಪಿನ್ ಕಟ್ಟಾಗೋ ಚಾನ್ಸ್ ಇರುತ್ತೆ, ಅಥವಾ ಬೆಂಡ್ ಆದರೂ ಕೂಡ ನಿಮಗೆ ಆಟೋ ಥ್ರೆಡ್ಡಿಂಗ್ ಆಗೋಲ್ಲ. ಅದಕ್ಕೆ ನಿಮಗೆ ಕರೆಕ್ಟು ಪ್ರಾಪರ್ ವೇ ಏನಂದರೆ, ಕರೆಕ್ಟಾಗಿ ನೀವು ಸೂಜಿಗೆ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋಗೆ ಹೋಗೋಣ. ಓಕೆ ನೋಡಿ, ಇಲ್ಲಿ ಸೂಜಿ ಕಟ್ಟಾಗಿದೆ. ಓಕೆ, ಇದು ನೀಡ್ಲ್ ಕ್ಲಾಂಪು. ಇದನ್ನು ಲೆಫ್ಟ್ ಸೈಡ್ ಲೂಸ್ ಮಾಡಿದ್ರೆ ಲೂಸ್ ಆಗುತ್ತೆ. ಸೊ ನೀಡ್ಲ್ ಆಚೆ ಹೇಳ್ಕೊಳ್ಳಿ. ನೀಡ್ಲಲ್ಲಿ ಒಂದು ಸೈಡ್ ರೌಂಡ್ ಇರುತ್ತೆ ಮತ್ತು ಇನ್ನೊಂದು ಸೈಡ್ ಫ್ಲ್ಯಾಟ್ ಇರುತ್ತೆ. ಸೊ ಫ್ಲ್ಯಾಟ್ ಸರ್ಫೇಸ್ ನೋಡಿ ಕಾಣ್ತಾ ಇದೆ. ಆ ಫ್ಲ್ಯಾಟ್ ಸರ್ಫೇಸು ಯಾವತ್ತೂ ಕೂಡ ಬ್ಯಾಕ್ ಸೈಡ್ ಹೋಗಬೇಕು. ಓಕೆ, ಸೂಜಿನ ಬ್ಯಾಕ್ ಸೈಡ್. ಇದು ಹೊಸ ಸೂಜಿ ನೋಡಿ, ರೌಂಡು ಮತ್ತು ಫ್ಲ್ಯಾಟು. ಇದು ಫ್ಲ್ಯಾಟು. ಓಕೆ, ಈ ಫ್ಲ್ಯಾಟ್ ಸರ್ಫೇಸು ಬ್ಯಾಕ್ ಸೈಡ್ ಹೋಗಬೇಕು. ನನ್ನ ಫಿಂಗರ್ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮ್ಗೆ ಹಿಂದೆ. ನೋಡಿ ಅಲ್ಲಿ ಆ ಥರ ಫುಲ್ ಎಷ್ಟು ಮೇಲೆ ಹೋಗಿ ಟಚ್ ಮೇಲೆ ತಳ್ಳಿ. ಅಲ್ಲಿ ಸ್ಟಾಪರ್ ಕಾಣುತ್ತೆ ನೋಡಿ, ನೀಡಲ್ಲಿ ಟಚ್ ಆಗ್ತಾಯಿದೆ. ಅದಕ್ಕೆ ಅಷ್ಟು ಮೇಲೆ ತೊಗೊಂಡು ಕಂಪ್ಲೀಟು ಟೈಟ್ ಮಾಡಿ ಕೈಯಲ್ಲಿ. ನಿಮ್ಮ ಕೈಯಲ್ಲಿ ಟೈಟ್ ಮಾಡಿದ್ರೆ ಸಾಕು. ಇಲ್ಲ ನಿಮಗೆ ಜಾಸ್ತಿ ಟೈಟ್ ಆಗಿಲ್ಲ ಅನ್ಸಿದ್ರೆ ಸ್ಕ್ರೂ ಡ್ರೈವರ್ ತೊಗೊಳ್ಳಿ. ಆ ಸ್ಕ್ರೂ ಡ್ರೈವರ್ ನೋಡಿ, ಇದಕ್ಕೆ ಮಿಷಿನ್ ಜೊತೆಗೆ ಕೊಟ್ಟಿರಿ ಸ್ಕ್ರೂ ಡ್ರೈವರು, ಇದರಲ್ಲಿ ಟೈಟ್ ಮಾಡಿ. ಓಕೆ, ಇದು ಇಷ್ಟು ಸೂಜಿ ಹಾಕೋದಕ್ಕೆ. ಸೊ ಇವಾಗ ಆಟೋ ಥ್ರೆಡ್ಡಿಂಗ್ಗೆ ತುಂಬ ಇಂಪಾರ್ಟೆಂಟು ಸೂಜಿ ಪೊಸಿಷನ್ನು. ಓಕೆ, ಆ ವೀಲ್ ಇದೆಯಲ್ಲ ಸೈಡಲ್ಲಿ, ಆ ವೀಲ್ನ ಯಾವಾಗೂ ನಿಮ್ಮ ಕಡೆ ತಿರ್ಗಿಸ್ಬೇಕು. ಓಕೆ ನೋಡಿ, ಇಲ್ಲಿ ಮೇಲೆ ಅದು ಸೂಜಿ ಮೇಲೆ ಒಂದು ಸ್ಟಾಪರ್ ಇದೆ ನೋಡಿ. ಆ ಸ್ಟಾಪರ್ ಒಳಗಡೆ ಈಗ ಹಾಕೋದಕ್ಕೆ ತುಂಬ ಜನ ಒದ್ದಾಡ್ತಾರೆ. ಇದು ಸುಮ್ಮನೆ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಿಂದ ಹೀಗೆ ಹಾಕಿದ್ರೆ ಆಟೋಮೆಟಿಕ್ ಬರುತ್ತೆ. ಇವಾಗ ಸೂಜಿ ನೋಡಿ ಎಷ್ಟು ಮೇಲೆ ಹೋಗುತ್ತೆ ಅಷ್ಟು ಮೇಲೆ ತೊಗೊಳ್ಳಿ. ನಾನು ಪೊಸಿಷನ್ ಮಾಡಿ ನೋಡ್ತೀವಿ, ತೋರಿಸಿ ನೋಡಿ. ಕಂಪ್ಲೀಟ್ ಮೇಲೆ ಇರಬೇಕು ಸೂಜಿ, ಮೂವ್ ಆಗಬಾರ್ದು. ಫುಲ್ ಮೇಲೆ ತೊಗೊಳ್ಳಿ. ಹಾಂ, ಕಂಪ್ಲೀಟ್ ಮೇಲೆ. ಹಾಂ, ಓಕೆ, ಇದು ಫುಲ್ ಮೇಲೆ ಇದೆ. ಸೊ ಹಿಂದೆ ಮುಂದೆ ಮೂವ್ ಆಗೋಲ್ಲ. ಆಟೋ ಥ್ರೆಡ್ಡನ್ನು ಒಂದೇ ಸಮ ಪ್ರೆಸ್ ಮಾಡ್ಕೊಳ್ಳಿ. ಈ ಉಕ್ಕಲ್ಲಿ ಹಾಕ್ಬಿಟ್ಟು ಪೂರ್ತಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಒಂದು ಸಲ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮತ್ತೆ ನೀವು ಬಿಡಬಾರ್ದು. ಕಂಪ್ಲೀಟ್ ಟೈಟಾಗಿ ಇಟ್ಕೋಬೇಕು ನೋಡಿ, ಈ ಥರ ಕಂಪ್ಲೀಟ್ ಟೈಟಾಗಿ ಇಟ್ಕೋಬೇಕು. ಸ್ವಲ್ಪ ಲೂಸ್ ಬಿಡಬಾರ್ದು. ಓಕೆ ನೋಡಿ, ಕಂಪ್ಲೀಟ್ ಟೈಟಾಗಿ ಇಟ್ಕೊಳ್ಳಿ. ನೋಡಿ, ಅದೆರಡು ಗ್ಯಾಪ್ ಕಾಣ್ತದೆ, ಅದು ಎರಡರ ಮಧ್ಯೆ ಇಕ್ಕೊಡಿ. ಬಿಡಬೇಕಾದ್ರೆ ಕೈಲಿರೋ ದಾರ ಮತ್ತು ಇದು ಎರಡು ಒಂದೇ ಸಮಯಲ್ಲಿ ಬಿಡಬೇಕು. ಇಲ್ಲ ದಾರ ಮುಂಚೆ ಬಿಟ್ರೂ ಕರೆಕ್ಟಾಗಿ ಬರೋಲ್ಲ, ಇಲ್ಲ ಅದು ಸ್ಟಾಪರ್ನ ಮುಂಚೆ ಬಿಟ್ರೂ ಕರೆಕ್ಟಾಗಿ ಬರೋಲ್ಲ. ಹಾಗಾಗಿ ಎರಡು ಒಂದೇ ಸಮ ಬಿಟ್ಟು ಮತ್ತು ಹಿಂದೆಯಿಂದ ದಾರ ಎಳ್ಕೋಬೇಕು. ಮುಂದೆಯಿಂದ ಎಳೆದ್ರೆ ಆಚೆ ಬರುತ್ತೆ. ಮತ್ತೆ ಇನ್ನೊಂದು ತೊರಿಸಿ ನೋಡಿ, ಇದು ಹುಕ್ಕಲ್ಲಿ ಹಾಕಿದ್ಮೇಲೆ ಅದು ಎರಡರ ಮಧ್ಯೆ. ಅದನ್ನು ಯಾವತ್ತೂ ಪೂರ್ತಿ ಆಗೋವರೆಗೂ ಬಿಡಬಾರ್ದು. ಸ್ವಲ್ಪ ಲೂಸು ನೋಡಿ, ಹಿಂದೆ ಬಂತು. ಸೊ ಹಿಂದೆಯಿಂದ ಎಳ್ಕೊಳ್ಳಿ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.